ಹೆಲೋ ಸೆಲ್ಲರ್, ನಿಮ್ಮ ಲಿಸ್ಟಿಂಗ್ ಲಿ ವೇರಿಯೇಷನ್ಸ್ ಆಯ್ಡ್ ಅದನ್ನು ಹೇಗೆ ಗ್ರೂಪ್ ಮಾಡುವುದು ಅಂತ ನೋಡೋಣ. ಸೈಜ್ ಮತ್ತು ಕಲರ್ ವೇರಿಯೇಷನ್ ಹೊಂದಿರುವ ಕೆಲವು ಲಿಸ್ಟಿಂಗ್ಸು ಕೆಳಗೆ ಕೊಟ್ಟಿದೆ. ಅದಕ್ಕೆ 2 ಸ್ಟೆಪ್ಸ್ ಫಾಲೋ ಮಾಡಿ. ಡೈನಾಮಿಕ್ ಗ್ರೂಪ್ ಲಿಸ್ಟಿಂಗ್ ಹೋಗಿ ಇಲ್ಲಿ ಹೊಸದಾಗಿ ನ್ಯೂ DGL ಅನ್ನೋದು ಸೆಲೆಕ್ಟ್ ಮಾಡಿ. ನಿಮ್ಮ ಲಿಸ್ಟಿಂಗ್ಗೆ ತಕ್ಕ ಕ್ಯಾಟಗರಿ, ಸಬ್ ಕ್ಯಾಟಗರಿ ಮತ್ತು ಸಬ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ನಿಮ್ಮ ಹತ್ರ ಬ್ರ್ಯಾಂಡ್ ಇದ್ದರೆ ಡ್ರಾಪ್ ಡೌನ್ ನಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನಾನ್ ಬ್ರ್ಯಾಂಡೆಡ್ ಅನ್ನೋದು ಸೆಲೆಕ್ಟ್ ಮಾಡಿ. ಆಮೇಲೆ ಟೆಂಪ್ಲೇಟಿನೂ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ ಟೆಂಪ್ಲೇಟ್ ಅಲ್ಲಿ ನಿಮ್ಮ ಲಿಸ್ಟಿಂಗ್ಗೆ ತಕ್ಕ ಹಾಗೆ ಫೀಲ್ಡ್ಸ್ ಮಾಡಿಫೈ ಮಾಡಬಹುದು. ಇಲ್ಲ ಕೆಲವು ಉದಾಹರಣೆಗಳು. ಪ್ರಾಡಕ್ಟ್ ಟೈಟಲ್, ನಿಮ್ಮ ಪ್ರಾಡಕ್ಟಿನ ಟೈಟಲ್ ಹಾಕಿ. KSID ಹಾಕಿ. SKU ಇದ್ ಹಾಕಿ. ವೇರಿಯೇಷನ್ ಕಾಲಂನಲ್ಲಿ ಕಲರ್, ಸೈಜ್ ಮತ್ತು ಇತರ ವೇರಿಯೇಷನ್ಸ್ ಟೈಪ್ ಮಾಡಿ. ಫೀಲ್ಡದಲ್ಲಿ ವೇರಿಯೇಷನ್ ಯು ಕಲರು ಆಂಡ್ರಿ ನಿಮ್ಮ ಪ್ರಾಡಕ್ಟಿನ ಕಲರ್ ಅನ್ನು ಟೈಪ್ ಮಾಡಿ. ಹಾಗೆ ಫೀಲ್ಡ್ ಬಿ ದಲ್ಲಿ ವೇರಿಯೇಷನ್ ಯು ಸೈಜು ಆಂಡ್ರಿ ನಿಮ್ಮ ಪ್ರಾಡಕ್ಟಿನ ಸೈಜಸ್ ಅನ್ನು ಟೈಪ್ ಮಾಡಿ. ಇತರ ಪ್ರಕಾರದಲ್ಲಿ ನೀವು ಗ್ರೂಪ್ ಮಾಡೋಕೆ ಇಷ್ಟಪದಿದ್ದು ಎಲ್ಲ ಡೀಟೇಲ್ಸ್ ಹಾಕಿ. ಗ್ರೂಪ್ ಲಿಸ್ಟಿಂಜಿನ ಡೀಟೇಲ್ಸ್ ಹಾಕಿದ ಮೇಲೆ ಫೈಲ್ ಸೇವ್ ಮಾಡಿ. ಈಗ ಸೆಲ್ಲರ್ ಡ್ಯಾಶ್ಬೋರ್ಡ್ಗೆ ಹೋಗಿ ನೀವು ಇದೇ ರೀತಿಯಲ್ಲಿ ಮಾಡಿ. ಡೈನಾಮಿಕ್ ಗ್ರೂಪ್ ಲಿಸ್ಟಿಂಗ್ ಟ್ಯಾಬ್ ಸೆಲೆಕ್ಟ್ ಮಾಡಿ. ಆಮೇಲೆ ನ್ಯೂ DGL ಸೆಲೆಕ್ಟ್ ಮಾಡಿ ಮತ್ತು ಹಿಂದೆ ನೀವು ಕೊಡಿರೋದೇ ಡೀಟೇಲ್ಸ್ ಚೂಸ್ ಮಾಡಿ. ಟೆಂಪ್ಲೇಟ್ ಇಲ್ಲಿ ಯಾವುದು ಬದಲಾವಣೆ ಆಂಡ್ರಿ ಸೇವ್ ಮಾಡಿದ ಫೈಲ್ ಅಪ್ಲೋಡ್ ಮಾಡಿ. ಚೂಸ್ ಫೈಲ್ ಆಪ್ಷನ್ ಯೋಗ್ಯವಾಗಿ ಸೆಲೆಕ್ಟ್ ಮಾಡಿ. ಫೈಲ್ ಸೆಲೆಕ್ಟ್ ಮಾಡಿದ ಮೇಲೆ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೋಗಿ ನಿಮ್ಮ ಗ್ರೂಪ್ ಲಿಸ್ಟಿಂಗ್ ಪ್ರೋಸೆಸ್ ಮುಗಿಸಾಯ್ಡ್. ನಿಮ್ಮ ಗ್ರೂಪ್ ಲಿಸ್ಟಿಂಜಿನ ಸ್ಟೇಟಸ್ ನೋಡೋಕೆ ಇನ್ ಪ್ರೋಗ್ರೆಸ್ DGL ನಲ್ಲಿ ಐಕಾನ್ ಅನ್ನು ಸೆಲೆಕ್ಟ್ ಮಾಡಿ ನೋಡಬಹುದು. QC ಪಾಸ್ ಆದ್ಮೇಲೆ ಅದು ಗ್ರೀನ್ ಟಿಕ್ ಆಗುತ್ತೆ ಮತ್ತು ನಿಮ್ಮ ಗ್ರೂಪ್ ಲಿಸ್ಟಿಂಗ್ ಯಾವ ಎರರ್ ಇಲ್ಲದೆ ಸಕ್ಸಸ್ ಆಗುತ್ತೆ. ನೋಟ್, DGL ಅಲ್ಲಿ ಏನು ಚೇಂಜಸ್ ಇಡ್ರಿ ಮೆನ್ಷನ್ ಮಾಡಿದ ಬ್ಯಾಚ್ ಐಡಿಯನ್ನೇ ಯೂಸ್ ಮಾಡಿ ಟಿಕೆಟ್ ರೇಸ್ ಮಾಡಿ. ಹ್ಯಾಪಿ ಸೆಲ್ಲಿಂಗ್.